ರೆಸ್ಟ್ ಮಾಡ್ತೀನಿ ಅಂದರೆ ಮರ ಕಾಣಲ್ಲ ನಿಮಗೆ ರೋಡ್ ಸೈಡ್. ಹೆವಿ ಕಷ್ಟಪ್ಪ. ಬರೀ ಇರ್ತದೆ ಸಣ್ಣ ಸಣ್ಣವು. ಅವು ಬಿಟ್ಟರೆ ಇಂಥ ಅವರು ಹೋಟ್ಲು ಅವ್ರ ಮನೆ ಹತ್ರ ಸೊ ಅವ್ರು ಬೆಳೆಸ್ಕೊಂಡಿದ್ದಾರೆ. ಅದನ್ನು ಬಿಟ್ಟರೆ ಗೋರ್ಮೆಂಟಿಂದ ಬೆಳೆಸಿರೋ ಮರಗಳೇ ಸಿಗಲ್ಲ ನಮಗೆ. ನಮ್ಮ ಕರ್ನಾಟಕನೇ ಬೆಸ್ಟ್ ಮರ ನಿಜವಾಗ್ಲು 100% ಎಲ್ಲ ಮರಗಳ ಸುಸ್ತಾದ್ರೆ ಗಾಡಿ ಒಂದು ಹಾಕೊಂಡು ಮಕ್ಕೋಬೋದು. ಇಲ್ಲಿ ಹಂಗೆ ಅವ್ರು ಬೆಳೆಸಿರೋ ಮರಗಳು ಅಷ್ಟೇ ಇಲ್ಲಿರೋದು. ಮಧ್ಯಾಹ್ನ 1 ಗಂಟೆಗೆ ಸೋಲಾಪುರ ಸಿಟಿನ ಕ್ರಾಸ್ ಮಾಡ್ಕೊಂಡು ಹೊರಗಡೆ ಬಂದು ಇಲ್ಲಿ ಯಾವುದೋ ಒಂದು ಹಳ್ಳಿ ಹತ್ರ ಬಸ್ ಸ್ಟ್ಯಾಂಡ್ ಹತ್ರ ಮಲ್ಕೊಂಡಿದ್ವಿ. ಆರಾಮ್ ರೆಸ್ಟ್ ಮಾಡಿದೆ. 2.5 ತಾಸು ಫುಲ್ ರೆಸ್ಟ್ ಮಾಡಿ ಇವಾಗ ಪ್ರೆಸೆಂಟ್ ರೈಡ್ ಸ್ಟಾರ್ಟ್ ಮಾಡಿದ್ದೀವಿ. 4:45 ಸ್ಟಾರ್ಟ್ ಮಾಡಿದ್ದು. ಈಗ ಒಂದು 5 ಮಿನಿಟ್ಸ್ ಆಯಿತು ರೈಡ್ ಸ್ಟಾರ್ಟ್ ಮಾಡಿ. ಒಂಥರ ಮೈಂಡ್ ಫ್ರೆಶ್ ಆಗ್ತಾ ಇದೆ. ಒಂದು 2 ಅವರ್ಸ್ ರೆಸ್ಟ್ ಮಾಡಿದ್ವಲ್ಲ, ಒಂಥರ ಮೈಂಡ್ ಫ್ರೆಶ್ ಆಯಿತು. ಮೇನ್ ರೆಸ್ಟ್ ಮಾಡೋಕ್ಕೆ ಏನಪ್ಪ ಕಾರಣ ಅಂದರೆ ನಾನೇನೋ ಆರಾಮ್ ಹೊಡಿತಿದ್ದೆ, ಬಟ್ ಗಾಡಿಗೆ ಸೊ ಬೇಬಿಗೆ ಗ್ಯಾಪ್ ಕೊಡ್ಬೇಕಲ್ಲ. ಸೊ ಕಂಟಿನ್ಯೂಸ್ ಏನೇ ಅಂದರೂ ಹೊಡೆಯೋಕ್ಕಾಗಲ್ಲ. ಯಾಕಂದರೆ ನಮಗೂ ಸುಸ್ತಾಗುತ್ತೋ ಆಗಿರೋ ಥರ ಗಾಡಿಗಳನ್ನ ಚೆನ್ನಾಗಿ ನೋಡ್ಕೋಬೇಕು. ಸುಮ್ಮನೆ ಗಾಡಿ ರಿಪೇರಿ ಮಾಡಿಸಿದ್ದೀವಿ ಎಲ್ಲ ಕಂಡೀಷನಲ್ಲಿ ಐತೆ ಅಂತ ಸುಮ್ಮನೆ ತೋರಿದ್ರಲ್ಲ. ಸೊ ಗಾಡಿಗೂ ರೆಸ್ಟ್ ಕೊಡಬೇಕು. ಯಾಕಂದರೆ ಕಷ್ಟಪಟ್ಟು ತಗೊಂಡಿರೋದು ಬೇಬಿ, ತೊಂದರೆ ಆಗಬಾರ್ದು ನಮ್ಮ ಕಡೆಯಿಂದ. ಸೊ ಆರಾಮ್ ನಮ್ಮನ್ನು ಎಷ್ಟು ಕೇರಾಗಿ ಕರ್ಕೊಂಡು ಹೋಗ್ತಾ ಇರ್ತಾಳೆ. ಸೊ ಅವ್ರಿಗೆ ತೊಂದರೆ ಆಗ್ಬಾರ್ದಲ್ಲ. ಸೊ ಹಂಗಾಗಿ ಒಂದು 2 ಅವರ್ಸ್ ನನ್ನ ಗಾಡಿಗೂ ರೆಸ್ಟ್ ಕೊಟ್ಟೆ. ಆರಾಮ್ ರೆಸ್ಟ್ ಮಾಡಿ ಗಾಡಿನೂ ಫುಲ್ ಕೂಲಾಗಿದೆ. ಇವಾಗ ಆರಾಮ್ ಹೋಗ್ತಾ ಇದ್ದೀವಿ. ಗೊತ್ತಿಲ್ಲ ಇದು ಯಾವುದೋ ಬ್ರಿಡ್ಜ್ ಬಂದಿದೆ. ಇವಾಗ ರೋಡ್ ಮಾತ್ರ ಅಲ್ಟಿ ಇದೆ. ದಾವಣಗೆರೆಯಿಂದ ಜಗಳೂರಿಂದ ಹೊಸಪೇಟೆ ರೋಡಲ್ಲಿ ಬಂದು ಸೋಲಾಪುರ ಹೈವೇ. ಸೊ ಇಲ್ಲಿ ಬಂದು ಇದು ನಾಗ್ಪುರಿಗೆ ಟಚ್ ಆಗುತ್ತೆ. ಇದು ಇವಾಗ ಒಂದು 300 ಕಿಲೋಮೀಟರ್ ರನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವಾಗ 525 ಕಿಲೋಮೀಟರ್ ಬಂದು ಸ್ಟೇ ಮಾಡಿದೆ ಒಂದು ಹತ್ರ ಬಸ್ ಸ್ಟ್ಯಾಂಡಲ್ಲಿ ಮಲ್ಕೊಂಡಿದ್ದು. ಇವಾಗ ಒಂದು 300 ಕಿಲೋಮೀಟರ್ ರನ್ ಮಾಡಿಬಿಟ್ರೆ ಅಲ್ಲಿ ಈಗ ಒಂದು 800 ಚಿಲ್ಲರೆ ಆಗುತ್ತೆ. ಸೊ ನಾಳೆ ಒಂದು 800 ಚಿಲ್ಲರೆ ಕಿಲೋಮೀಟರ್ ಹೊಡ್ರೆ ಆರಾಮಾಗಿ ನಾಳೆ ನೈಟ್ ಇಲ್ಲ ನಾಳೆ ಬೆಳಗಿನ ಜಾವ ಪ್ರಯಾರಾಜ್ ಬಿಟ್ಬೋದು. ಸೊ ಈ ಥರ ಪ್ಲಾನ್ ಮಾಡ್ಕೊಂಡಿದ್ದಿಲ್ಲ, ಇವಾಗ ಬಂದಮೇಲೆ ಪ್ಲಾನ್ ಆಗಿರೋದು. ಸೊ ಆರಾಮಾಗಿ ಕೂಲಾಗಿ ಹೋಗ್ತಾ ಇದ್ದೀವಿ. ಖುಷಿ ಆಗ್ತಾ ಇದೆ. ಬನ್ನಿ ನೆಕ್ಸ್ಟ್ ಎಲ್ಲರೂ ಟೀ ನಿಲ್ಲಿಸ್ತೀನಲ್ಲ. ಸೊ 1 ಅವರ್ ಗಾಡಿನ ರನ್ ಮಾಡಿ ಒಂದು 1/4 ಗಂಟೆ ಅರ್ಧ ಗಂಟೆ ರೆಸ್ಟ್ ಕೊಡೋಣ ಅಂದ್ಕೊಂಡಿದ್ದೀನಿ. ಸೊ ಟೀ ಎಲ್ಲ ಕುಡಿದು ರೀಲ್ಸ್ ಅಪ್ಲೋಡ್ ಮಾಡೋದಿದೆ, ಇನ್ಸ್ಟಾಗ್ರಾಮಿಗೆ ಅಪ್ಲೋಡ್ ಮಾಡಿ ಮತ್ತೆ ರೈಡ್ನ ಸ್ಟಾರ್ಟ್ ಮಾಡ್ತೀನಿ. ಹಾಗೆ ಕಾಶಿ ಹಾಗೆ ಅಯೋಧ್ಯೆ ಪ್ಲಾನ್ ಇದೆ. ಸೊ ನೋಡೋಣ. ಕಲಪ್ನವ್ರ ಆಶೀರ್ವಾದ ನಿಮ್ಮೆಲ್ಲರ ಪ್ರೀತಿ ಸಹಕಾರ ಇದೇ ಥರ ಇದ್ದರೆ ಒಳ್ಳೇದಾಗುತ್ತೆ. ಒಳ್ಳೇದಾಗಲಿ. ಸೊ ನೀವು ಅರಿಸಿ. ಈ ವಿಡಿಯೋನ ಲೇಟ್ ಆಗ್ತಾ ಇರ್ತೀನಿ, ಬಂದಮೇಲೆ ಆಗ್ತಾ ಇರ್ತೀನಿ. ಅದಕ್ಕೋಸ್ಕರ ಕ್ಷಮೆ ಇರಲಿ. ಯಾಕಂದರೆ ರೆಡಿಲಿದ್ದಾಗ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಲ್ಲ. ಯಾಕಂದರೆ ಎಡಿಟಿಂಗು ಸೊ ಬ್ಯಾಟ್ರಿ ಸಿಗೋಲ್ಲ. ಸೊ ಬ್ಯಾಟ್ರಿ ಎಲ್ಲ ನಮ್ಮ ಫ್ರೆಂಡ್ಸ್ ಎಲ್ಲ ಕೊಟ್ಟಿದ್ದಾರೆ, ಸಬ್ಸ್ಕ್ರೈಬರ್ ಫ್ರೆಂಡ್ಸ್ ಎಲ್ಲ ಬಂದು. ಬಟ್ ಅದು ಗೋಪುರ ಚಾರ್ಜಿಂಗಿಗೆ ಮೊಬೈಲಿಗೆ ಬೇಕಾಗುತ್ತಲ್ಲ. ಸೊ ಮ್ಯಾಪ್ ನೋಡೋಕ್ಕೆ ಆಮೇಲೆ ವಿಡಿಯೋ ಮಾಡೋಕ್ಕೆ ಬೇಕಾಗುತ್ತಲ್ಲ. ಸೊ ಎಡಿಟಿಂಗ್ ಅಂದರೆ ಮತ್ತೆ ಭಾಳ ಬೇಕಾಗುತ್ತೆ. ಸೊ ಹಾಗಾಗಿ ನಮ್ಮ ಹತ್ರ ಎಷ್ಟಿದೆನೋ ಅಷ್ಟನ್ನ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಉಪಯೋಗ ಮಾಡ್ಕೋಬೇಕು. ಸುಮ್ಮನೆ ಜಾಸ್ತಿ ಇದು ಮಾಡೋದು ಕಷ್ಟ. ಸೊ ರೈಡಿಂಗಲ್ಲಿದ್ದಾಗ ನಾವು ಎಂಜಾಯ್ ಮಾಡ್ಬೇಕಲ್ಲ ಆ ಮೂಮೆಂಟ್ನ. ಎಡಿಟಿಂಗ್ ಮಾಡ್ಕೊಂಡು ಕೂತ್ಕೊಂಡ್ರೆ ಆ ಮೂಮೆಂಟ್ನ ನಾವು ಎಂಜಾಯ್ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಈ ವಿಡಿಯೋಗಳನ್ನೆಲ್ಲ ಪ್ರಯಾರಾಜ್ ಬಂದಮೇಲೆ ಅಪ್ಲೋಡ್ ಮಾಡ್ತಾ ಇರ್ತೀನಿ. ನಿಮ್ಮ ಸಪೋರ್ಟ್ ಇದೇ ಥರ ಇರಲಿ. ಒಳ್ಳೆ ಕೆಲಸ ಏನಾದ್ರು ಮಾಡುವಾಗ ನೀವೆಲ್ಲ ಸಾಥ್ ಕೊಡ್ತೀರಲ್ಲ, ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಈ ಥರ ಸಾಥ್ ಕೊಟ್ಟರೆ ಈ ಥರ ಅಂತಲ್ಲ, ಏನೋ ಕಷ್ಟದಲ್ಲಿರೋರಿಗೆ ಏನೋ ನನ್ನ ಕೈಲಾಗಿದ್ದು ನಿಮ್ಮ ಕೈಲಾಗಿದ್ದು ನೀವು ಸಹಾಯ ಮಾಡಿದ್ರೆ ಅದನ್ನು ನಾನು ಅವ್ರಿಗೆ ತೋರಿಸೋ ಜವಾಬ್ದಾರಿ ನಂದು. ಪಕ್ಕ 100ಕ್ಕೆ 100%. ನೀವು ಇರೋದು ಧೈರ್ಯದಿಂದನೇ ನಾ ಈ ಥರ ಕಂಟೆಂಟ್ಗಳು ಮಾಡೋದು. ಜೊತೆಗಿರಿ ಯಾವಾಗಲೂ ಅಷ್ಟೇ ಸಾಕು. ಅಷ್ಟೇ ಕೇಳೋಣ ನಿಮ್ಮನ್ನು. ನಂಬಿಕೆ ಮಾತ್ರ ಮೋಸ ಮಾಡಲ್ಲ ಜೀವನದಲ್ಲಿ. ಇದು ಯಾವ್ದು ಗುರು ಟೋಲ್ ಇದು ಹಿಂಗಿದೆ. ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ. ಸಿಂಪಲ್ ಒಳ್ಳೆ ಸಾಕತ್ತಾಗಿದೆ ನೋಡ್ರಿ, ಎಷ್ಟು ಸಿಂಪಲ್ ಆಗಿದೆ. ಆಡಂಬರನೇ ಇಲ್ಲ. ಶಿವ ಮಹಾರಾಷ್ಟ್ರ ಬಸ್ಸು ಚಪಾಟಿ. ಇನ್ನೊಂದು ಹೆಂಗೆ ಗೊತ್ತಾ, ಅಪ್ಪಿ ನೀವೇನಾದರೂ ಕಾರಲ್ಲಿ ಬಂದರೆ, ಅಂದರೆ ಇವಾಗ ನಾನು ಹೇಳಿದ ರೂಟಲ್ಲಿ ದಾವಣಗೆರೆ ಟು ಹೊಸಪೇಟೆ ರೋಡಲ್ಲಿ ಬಂದು ನೀವು ಈ ಕಡೆ ಬಂದರೆ ಟೋಲ್ ಮಾತ್ರ ಹೆವಿ ಇದ್ದಾವೆ. ಅವು ಎಷ್ಟು ನೋಡಿದ್ದೇನಪ್ಪ, ಮಿನಿಮಮ್ 10-12 ಟೋಲ್ ಆದ್ವೇನಪ್ಪ ನನಗೆ ಗೊತ್ತಿದ್ದಂಗೆ. ಪ್ರೆಸೆಂಟ್ ಇದನ್ನು ಸೇರಿದರೆ ಹೆವಿ ಟೋಲ್ ಇದ್ದಾವೆ. 50 ಕಿಲೋಮೀಟ್ರ್ ಆಗುತ್ತೋ 30 ಕಿಲೋಮೀಟ್ರ್ ಒಂದೊಂದು ಟೋಲ್ ಇದಾವೆ ಗೊತ್ತಿಲ್ಲಪ್ಪ. ಹೆವಿ ಟೋಲ್ ಅಂದರೆ ಹೆವಿ ಟೋಲ್ ಇದ್ದಾವೆ. ಬೈಕಲ್ಲಿ ಬಂದರೆ ಏನು ಟೆನ್ಷನ್ ಇಲ್ಲ, ಏನು ಟೋಲ್ ಇಲ್ಲ. ಬಟ್ ಹೆಂಗೆ ಬಂದರೆ ಹೆವಿ ಕಷ್ಟ. ಪ್ರೆಸೆಂಟ್ ಇವಾಗ ಇಲ್ಲಿಂದ ಲೆಫ್ಟಿಗೆ ಹೋಗ್ಬೇಕು. ಹೈದ್ರಾಬಾದು ರೈಟ್ ಸೈಡ್ 276. ಸೊ ಪ್ರೆಸೆಂಟ್ ಇವಾಗ ಇದು ಯಾವ ಸಿಟಿನೋ ಗೊತ್ತಿಲ್ಲ. ಒಟ್ಟು ಇವಾಗ ಇಲ್ಲಿಂದ ರೈಟಿಗೆ ಹೋಗ್ಬೇಕು. ಇವಾಗ ಪ್ರೆಸೆಂಟ್ ಇವಾಗ ನಾಗ್ಪುರಲ್ಲಿ ಹೋಗ್ತಾ ಇರೋದು. ಸೊ ಮ್ಯಾಪ್ ಹಾಕ್ಕೊಂಡಿದ್ದೀವಿ. ಎಲ್ಲಿ ಬೇಕಲ್ಲಿ ಸುಮ್ಮನೆ ಹೋಗ್ತಾರಪ್ಪ. ಯಾರಪ್ಪ ಇವರು ಮಹಾನುಭಾವರು. ಸೊ ಯಾರ್ಯಾರು ಗೊತ್ತಿದ್ರೆ ಕಮೆಂಟ್ ಹಾಕಪ್ಪ. ಶಿವ ಅವ್ರು ಹೋಗಲ್ಲ, ಇವ್ರು ಬಿಡೋಲ್ಲ. ಸೊ ಪುತ್ಥಳಿ ಯಾರು ಅಂತ ಗೊತ್ತಾಗಿಲ್ಲ. ನಿಮಗೇನಾದರೂ ಕಾಣಿಸಿದ್ರೆ ಯಾರಂತ ಕಮೆಂಟ್ ಮಾಡಿ ಹೇಳಿ ನೋಡೋಣ. ಜನಗಳಿಗೆ ಒಳ್ಳೆ ಸಹಾಯ ಮಾಡಿರ್ತಾರೆ. ನೀವೇನು ಗೊತ್ತಾ, ದಾವಣಗೆರೆ ಸುತ್ತಮುತ್ತ ಇದ್ದರೆ ಮ್ಯಾಪ್ ಹಾಕೊಂಡ್ಬಿಟ್ರೆ ಜಗಳೂರು ಬಂದು ಹೊಸಪೇಟೆ ಲೆಫ್ಟ್ ಟರ್ನ್ ಆಗಿ ಮ್ಯಾಪ್ ಹಾಕೊಂಡ್ಬಿಟ್ರೆ ಪ್ರಯಾಗ್ರಾಜ್ ಅಂತ ಹಾಕ್ಬಿಟ್ರೆ ನಿಮಗೆ ಕ್ಲಿಯರ್ ಕಟ್ಟಾಗಿ 3 ಥರ ತೋರಿಸುತ್ತೆ. ಸೊ ನೀವು ಸೋಲಾಪುರ ಮೇಲೆ ಹಾಕೊಂಡ್ಬಿಟ್ರೆ ಕಮ್ಮಿ ಕಿಲೋಮೀಟ್ರ್ ಆಗುತ್ತೆ. ಸೊ ರೂಟು ಸೂಪರ್ ಆಗಿದೆ. ಆಮೇಲೆ ಭಾಳ ಡೈವರ್ಷನ್ ಏನಿಲ್ಲ, ಆರಾಮಾಗಿ ಬರ್ಬೋದು. ಮ್ಯಾಪ್ ಚೆನ್ನಾಗಿದೆ.
ಎಲ್ಲಾದರೂ ಟೀ ಕುಡಿಯೋಣ ಅಂತ ಅನ್ಕೊಂಡೆ, ಬಟ್ 92 ಕಿಲೋಮೀಟ್ರ್ ಒಂದೇ ಸ್ಟ್ರೆಚ್ ಸಿಕ್ಕಿದೆ ಇವಾಗ. ಇಲ್ಲೂ ರೈಟ್ ಇಲ್ಲ ಲೆಫ್ಟ್ ಇಲ್ಲ, ಒಂದೇ ಸ್ಟ್ರೆಚ್ಚು. ಸೊ ಹಾಗಾಗಿ ಆ ಸ್ಟ್ರೆಚ್ನ ಹೊರಬಾನ ಅಂತ 92 ಕಿಲೋಮೀಟ್ರ್ ಹೋಗಿ ಒಂದು ಕಾಲು ಗಂಟೆ ಅರ್ಧ ಗಂಟೆ ಗಾಡಿಗೆ ಸ್ಟಾಪ್ ಕೊಟ್ಟು ಟೀ ಕುಡಿದು ಒಂದು ವಿಡಿಯೋ ಅಪ್ಲೋಡ್ ಮಾಡೋದಿದೆ. ಹಂಗೆ ನೋಡಿದ್ರೆ ಜಲ್ದಿನೇ ಹಾಕ್ಬೇಕಾಗಿತ್ತು, ಬಟ್ ಆ ವಿಡಿಯೋ ಲೇಟ್ ಆಗ್ತಾಯಿದೆ ಇನ್ಸ್ಟಾಗ್ರಾಮಲ್ಲಿ. ಯಾಕಂದರೆ ಬೆಳಕಿದ್ದಾಗಲೇ ಸ್ವಲ್ಪ ಕಿಲೋಮೀಟ್ರನ್ನ ಮೂವ್ ಮಾಡ್ಕೊಂಬಿಟ್ರೆ, ಕವರ್ ಮಾಡ್ಕೊಂಬಿಟ್ರೆ, ಸೊ ನೈಟ್ ಆರಾಮಾಗಿ ಸ್ವಲ್ಪ ಮೂವ್ ಮಾಡ್ಬೋದು ಗಾಡಿನ. ಸೊ ಹಾಗಾಗಿ ಇವಾಗ ಸೇನಾ ಎಷ್ಟು ಗೊತ್ತಾ 5:50 ಟೈಮು. ಇನ್ನೊಂದು ಹಾಫ್ ಆನ್ ಅವರಲ್ಲಿ ಕವರ್ ಮಾಡ್ಕೊಂಬಿಟ್ರೆ ಕಿಲೋಮೀಟ್ರ್ ಕರೆಕ್ಟ್ ಆಗ್ಬಿಡುತ್ತೆ. ಸೊ ಹಾಗಾಗಿ ನಾನು ಟೀನೂ ಕುಡ್ದಿಲ್ಲ. ಎಷ್ಟು 5 ಗಂಟೆ ಸ್ಟಾರ್ಟ್ ಮಾಡಿದ್ರು ರೈಡ್ನ, ಗಂಟೆ ಆಯಿತು. ನಾನು ಹಾಫ್ ಆನ್ ಅವರ್ ಹೊಡೆದು ಟೀ ಕುಡಿಬೇಕು. ಸಕ್ಕತ್ತಿದೆ ರೋಡ್ಗಳು ಮಾತ್ರ. ಗೊತ್ತಾ ಸೂಪರ್ ಬೈಕ್ ಏನಾದ್ರು ಇರಬೇಕಾಗಿತ್ತು, ಮಜಾ ಬಂದೋಗುತ್ತೆ. ಸೂಪರ್ ಬೈಕ್ ಇಟ್ಟರೆ ಏನಾದರೂ ಈ ಥರ ಲಾಂಗ್ ರೈಡ್ ಬರ್ಬೇಕು ಈ ಕಡೆ ಪ್ರಯಾಗ್ರಾಜ್ಗೆ. ರೋಡು ಅಲ್ಟಿ ಇದ್ದಾವೆ, ಸಕ್ಕತ್ತಾಗಿ ತಗೋಬೋದು. ತಗೊಳ್ಳೋಣ ನಾವು ಜೀವನದಲ್ಲಿ ಅಂದ್ಕೊಂಡಿದ್ದೀನಿ, ಜೀವನದಲ್ಲಿ ಒಂದು ಮಾಡ್ಬೇಕು ಸೂಪರ್ ಬೈಕ್, ಮಾಡ್ತೀನಿ ಬಿಡಲ್ಲ. ಸೊ ಹಾಗೆ ನೋಡೋಣ, ಒಂದು ಸಿಂಪಲ್ ಒಂದು ಕಮೆಂಟ್ ಹಾಕಿ ನೋಡೋಣ. ನನ್ನ ಪರ್ಸನಾಲಿಟಿಗೆ ನಾ ಇರೋ ಹೈಟಿಗೆ ಯಾವ ಗಾಡಿ ತಗೊಂಡ್ರೆ ಸೂಟ್ ಆಗ್ಬೋದು. ಬಜೆಟಲ್ಲಿ ಹೇಳ್ರಪ್ಪ, ಮತ್ತೆ ನೀವು ಬಜೆಟ್ ಬಿಟ್ಟು ಏನಂತಾರಲ್ಲ ಇತಿಮಿತಿ ಮೀರಿ ಹೇಳಕ್ಕೆ ಹೋಗ್ಬೇಡ್ರಿ. ನನ್ನ ಲೆವೆಲ್ ಮೀನ್ಸ್ ಇತ್ತಾಗ ಕಾರ್ಡು ಅಲ್ಲ, ಇತ್ತಾಗ ಬೆಸ್ಟು ಅಲ್ಲ. ಸೊ ಓಕೆ ಬ್ರೋ, ಇದು ನಿಮಗೆ ಸೂಟ್ ಆಗುತ್ತೆ ಅನ್ನೋದು ಯಾವ್ದು ಇದ್ರೆ ನೋಡೋಣ, ಒಂದು ಸಜೆಸ್ಟ್ ಮಾಡಿ ನೋಡೋಣ ನಿಮ್ಮ ಟೇಸ್ಟ್ ಯಾವ ಥರ ಇರ್ಬೋದು. ಅನ್ನೋ ಭಾಳ ಸಿನ ನೋಡ್ತಾ ಇದ್ದೀರಾ. ಜೀವನದಲ್ಲಿ ಒಂದು ಸೂಪರ್ ಬೈಕ್ ಆಗಿರ್ಬೋದು, ಅಡ್ವೆಂಚರ್ ಆಗಿರ್ಬೋದು. ಸೊ ಯಾವುದಾದ್ರು ಒಂದು ಸಜೆಸ್ಟ್ ಮಾಡಿ ನೋಡೋಣ, ನನಗೆ ಯಾವ್ದು ಸೂಟ್ ಆಗ್ಬೋದು ನಿಮ್ಮ ಪ್ರಕಾರ. ಅಡ್ವೆಂಚರ್ ಇಲ್ಲ ಸೂಪರ್ ಬೈಕ್. ಬೆಳಗ್ಗೆಯಿಂದ ಇಷ್ಟು ಕಿಲೋಮೀಟ್ರ್ ಹೊಡೆದಿದ್ದೀನಲ್ಲ, ಮೋಸ್ಟ್ಲಿ ಹತ್ತತ್ರ 600 ತಾಸು ಆಯಿತು. ಇನ್ನು 3 ಅವರ್ಸ್ ರೆಸ್ಟ್ ಮಾಡಿದ್ದೀನಿ. ಇಲ್ಲ ಅಂದಿದ್ರೆ ಇನ್ನೂ ತೂರ್ತಾ ಇದ್ದೆ. ಸುಸ್ತಾಗಲ್ಲ ಯಾಕೆ, ಊಟ ತಿಂಡಿ ನಿದ್ದೆ ಆಗ್ಬಿಟ್ರೆ ಮುಗೀತು ಮನುಷ್ಯನಿಗೆ. ಹ್ಯಾಬಿಟ್ ಇಲ್ಲ, ಒಂದು ಹ್ಯಾಬಿಟ್ ಮಾಡೋಲ್ಲ. ಏನಿದೆ ಇದು ಟೋಲ್ ಮಾಡಿದಾರ, ಮೇಲ್ಗಡೆ ನಡ್ಕೊಂಡು ಹೋಗೋದು. ಓಹೋ ಸೂಪರ್, ಕಡಿಮೆ ಇದ್ರಲ್ಲಿ ಮಾಡಿರೋದು ಸೂಪರ್ ಆಗೈತೆ ನೋಡ್ರಿ. ಇದು ಇತ್ಲಾಗ ನಡ್ಕೊಂಡು ಹೋಗಿರ್ಬೇಕು, ಇತ್ಲಾಗಿದೆ ಟೋಲ್ ಆಗಿರ್ಬೇಕು. ಇದು ಡಿಫ್ರೆಂಟ್ ಟೋಲ್ ಇವತ್ತು ನೋಡಿದ್ದು. ಇನ್ನು ಪ್ರಯಾಗ್ರಾಜು 950 ಕಿಲೋಮೀಟ್ರ್ ಇದೆ. ಸೈಡ್ ನಾನು ನಾಳೆ ಸ್ಟಾರ್ಟ್ ಮಾಡೋದು. ಪ್ರೆಸೆಂಟ್ ಇವಾಗ ಪೆಟ್ರೋಲ್ ಹಾಕ್ತಾ ಇದ್ದೀನಿ. ಫುಲ್ ಟ್ಯಾಂಕ್ ನಾನು ಪೆಟ್ರೋಲ್ ದಾವಣಗೆರೆಯಲ್ಲಿ ಫುಲ್ ಮಾಡಿಸಿದ್ದು, ಅದಾದಮೇಲೆ ನೆಕ್ಸ್ಟ್ ಇನ್ನೊಂಥರ ಫುಲ್ ಮಾಡಿಸಿದ್ದು. ಇದು 3ನೇ ಫುಲ್ ಟ್ಯಾಂಕ್. ನನ್ನ ಲೈಫಲ್ಲೇ ಫಸ್ಟ್ ಟೈಮ್ ಫುಲ್ ಟ್ಯಾಂಕ್ ಮಾಡ್ತಾ ಇರೋದು, 3ನೇ ಫುಲ್ ಟ್ಯಾಂಕು. ಸೊ ಒಂದು ಮಾಡಿಸಿರ್ತಿದ್ದೆ, ಒಂದು ಹೋಗಿ ಲಾಂಗ್ ರೈಡ್ ಹೋಗಿ ಬರ್ತಾಯಿದ್ದೆ. ಸೊ ಇದು 3ನೇ ಫುಲ್ ಟ್ಯಾಂಕ್ ಮಾಡಿಸ್ತಾ ಇರೋದು ನನ್ನ ಲೈಫಲ್ಲೇ ಫಸ್ಟ್ ಟೈಮು. ಸೊ ನೋಡೋಣ ಎಷ್ಟು ಹಿಡಿಯುತ್ತೆ ಅಂತೇಳಿ. ಸೊ ಕಿಲೋಮೀಟ್ರೇನು ಚೆಕ್ ಮಾಡ್ತಾ ಇಲ್ಲ. ಅದೇನು ಗೊತ್ತಾ, ಪೆಟ್ರೋಲ್ ಖಾಲಿ ಆದಂಗೆ ಹೋಗ್ತಾ ಇರೋದೆ. ಸೊ 800 ದಾಟ್ತಾ ಇದೆ, ಎಷ್ಟಾಗುತ್ತೋ ಗೊತ್ತಿಲ್ಲ. ಬೈ ಕ್ಲೋಸ್ ಕೊಡ್ತು ಕ್ಲೋಸ್ ಐ नहीं ये निकल रहा है अभी, ये निकलना है, ये पूरा हो गया ना? हाँ भाई फुल हो गई. नहीं इस तरह निकाल दो चलेगा. ಸೊ कितना हुआ? 960. ಹಾಂ 960, 9.60. ಸೊ ಮಿಸ್ಸಾಗಿ ಪೆಟ್ರೋಲ್ ಎಲ್ಲ ಚೆಲ್ತು. ಫಸ್ಟ್ ಟೈಮ್ ನನ್ನ ಗಾಡಿಯಲ್ಲಿ ಫುಲ್ ಆಗಿರೋದು, ಅಂದರೆ ಅದು ಕಟ್ಟಾಗಿಲ್ಲ ಮಿಷನ್ನು. ಸೊ ಜಸ್ಟ್ ಮಿಸ್ ಆಯ್ತು ಅದು. ಸೊ ಇಲ್ಲಿ ಒಂದೊಂದ್ಸರಿ ಮಿಸ್ಟೇಕ್ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ನೋಡಿರಿ ಫಸ್ಟ್ ಟೈಮ್ ಫುಲ್ ಟ್ಯಾಂಕ್ ಆಗಿರೋದು. ಸೊ ಏನು ಮಾಡೋಕ್ಕಾಗಲ್ಲ. ಇದನ್ನು ಕ್ಲೋಸ್ ಮಾಡಬೇಕು ಬೇಡ ಗೊತ್ತಿಲ್ಲ, ನೋಡೋಣ. ಓಕೆ ಡನ್. 2-3 ಹತ್ರ ಹೋಟ್ಲಿಗೆ ಕೇಳಿದೆ. ಸೊ ಟೆಂಟ್ ಹಾಕೋದು ಬೇಡ ಇವತ್ತು ಒಂದು ಸಂದರೆ ನಾ ನಿದ್ದೆ ಆಗಿಲ್ಲ, ಹಂಗಾಗಿ ಒಂದು ಸಹ ಹೋಟ್ಲಲ್ಲಿ ಉಳ್ಕೋಣ ಅಂತೇಳಿ. ಬಟ್ ಎಲ್ಲೆಲ್ಲೂ ಇದ್ದಿಲ್ಲ. ಇವ್ರಿಗೆ ಕೇಳಿದೆ ಪೆಟ್ರೋಲ್ ಬಂಕಲ್ಲಿ ಬಂದು, ಬ್ರೋ ಈ ಥರ ಪೆಟ್ರೋಲ್ ಹಾಕ್ಸ್ತೀನಿ ಇವತ್ತು ಒಂದು ಸಲ ಉಳ್ಕೊಬೋದಾ ಅಂತ ಕೇಳಿದೆ. ಅಯ್ಯೋ ಉಳ್ಕೊಳ್ರಿ ಅದರಲ್ಲಿ ಅಂತ ಹೇಳಿದ್ರು. ಸ್ಟಾರ್ಟಿಂಗ್ ಸ್ವಲ್ಪ ಇದು ಮಾಡಿದ್ರು, ಬಟ್ ಯೂಟ್ಯೂಬರ್ ಆದಮೇಲೆ ಓಕೆ ಇರ್ರಿ ಅಂತ ಹೇಳಿದ್ರು. ಸೊ ಖುಷಿ ಆಯಿತು. ಬೇ आपका नाम? शेख अमीर. आपका? ಸಿತೇ. ಸೊ ಜಸ್ಟ್ ಇವರಿಗೆ ಕೇಳಿದೆ, ಬ್ರೋ ಈ ಥರ ಹಿಂಗೆ ಎಲ್ಲೂ ರೂಮ್ ಸಿಗ್ತಾಯಿಲ್ಲ, ಸ್ಟೇ ಆಗ್ಬೋದಾ ಅಂತೇಳಿ. ಅಯ್ಯೋ ಆರಾಮಾಗಿರ್ರಿ ಅದ್ರಾಗೆ ಏನಂತ ಫಸ್ಟ್ ಸ್ಟಾರ್ಟಿಂಗ್ ಒಪ್ಕೊಳ್ಳಿಲ್ಲ, ಬಟ್ ಯೂಟ್ಯೂಬರ್ ಅಂತ ಹೇಳಿದ್ಮೇಲೆ ಓಕೆ ಇರ್ರಿ ಅಂತ ಹೇಳಿದ್ರು. आपके बारे में कन्नड़ में बोल रहे हैं, ಪರ್ಮಿಷನ್ ಇದೆಯಾ? ಇಲ್ಲಿ ಉಳ್ಕೊತಾ ಇದ್ದೀನಿ. ಸೊ ಜಸ್ಟ್ ಇವತ್ತು ಇಲ್ಲಿ ಹಾಲ್ಟ್ ಆಗಿ, ಏನು ಗೊತ್ತಾ ಮೇನ್ ಪೆಟ್ರೋಲ್ ಬಂಕ್ ಅಂದರೆ ಸೇಫ್ಟಿ. ಸೊ ಏನು ಗೊತ್ತಾ CCTV ಇರ್ತವೆ, ಅದೆಲ್ಲ ಇರ್ತವೆ. ಮೇನ್ ಸೇಫ್ಟಿ ಪೆಟ್ರೋಲ್ ಬಂಕು. ಸೊ ಹಂಗೆ ಇಲ್ಲಿದ್ದರೆ ಆಮೇಲೆ ಇನ್ನೊಂದು ಏನಂದರೆ ಬಾತ್ರೂಮ್ಸ್ ಎಲ್ಲ ಇರ್ತವೆ. ಸೊ ಯೂಸ್ ಮಾಡ್ಕೋಬೋದು, ಆ್ಯಸ್ ಎ ಕಸ್ಟಮರು ಯೂಸ್ ಮಾಡ್ಕೋಬೋದಲ್ಲ. ಸೊ ಬಾಲಾಜಿ ಕುಮ್ನಾರ್. ಸೊ ಬಾಲಾಜಿ ಕುಮ್ನಾರ್. आप यही लोकल है ना? ರೈಟ್. ಹಾಂ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಡೇ 2 ನಮ್ಮ ದಿನಚರಿ 2ನೇ ದಿನ ಇವತ್ತು. ಸೊ ಪೆಟ್ರೋಲ್ ಬಂಕಲ್ಲಿ ಸ್ಟೇ ಆಗಿದ್ದು. ಸೊ ಸ್ಟೇ ಆಗಿದ್ದೇನು ವಿಡಿಯೋ ಮಾಡೋಕ್ಕೆ ಹೋಗಿಲ್ಲ, ಬಟ್ ಇನ್ಸ್ಟಾಗ್ರಾಮಲ್ಲಿ ಹಾಕಿರ್ತೀನಿ, ಒಂದ್ಸರಿ ಚೆಕ್ ಮಾಡ್ಕೊಂಬಿಡಿ. ಸೊ ಇಲ್ಲೇ ಸ್ಟೇ ಆಗಿದ್ದು. ಹಾಗೆ ಒಂದ್ಸರಿ ಕಿಲೋಮೀಟ್ರ್ ಚೆಕ್ ಮಾಡೋಣ ಅಂತ. ಡೇ ಫಸ್ಟಲ್ಲಿ ಎಷ್ಟಪ್ಪ ರನ್ ಮಾಡಿದ್ದು ಅಂದರೆ
ನಿಮಿಷ. ಸೊ ಓಡಿ ನೋಡ್ಕೊಂಬಿಡಿ 39,232 ಆಗಿದೆ, 39,232. ಸೊ ನಿನ್ನೆ ಟೋಟಲ್ ನಾವು ರೈಡ್ ಮಾಡಿದ್ದಪ್ಪ ಅಂದರೆ 770.3 770 ಕಿಲೋಮೀಟ್ರ್ ರೈಡ್ ಮಾಡಿ ಸ್ಟೇ ಆಗಿದ್ದು. ಸೊ ಆರಾಮಾಗಿ ರೆಸ್ಟ್ ಎಲ್ಲ ಮಾಡ್ಕೊಂಬಂದ್ವಿ. ಟ್ರಿಪ್ ಟು 770.3. ಸೊ ನಿನ್ನೆ ರೆಸ್ಟ್ ಮಾಡ್ಕೊಂಡು ಆರಾಮಾಗಿ ಬಂದ್ವಿ. ಎಲ್ಲೂ ಭಾಳ ಇದು ಮಾಡೋಕ್ಕೋ ಇಲ್ಲ, ಸ್ಟ್ರೆಚ್ ಹೊಡೋಕ್ಕೋ ಇಲ್ಲ. ಒಂದು 3 hours ರೆಸ್ಟ್ ಮಾಡ್ಕೊಂಡು ಸೊ ಆರಾಮಾಗಿ ಬಂದ್ವಿ. ಸೊ ಬನ್ನಿ ಇವತ್ತಿನ ದಿನಕ್ಕೆ ಸ್ವಾಗತ ಸುಸ್ವಾಗತ. ರೈಡ್ ಶೂಟ್ ಮಾಡೋಣ. ಬೆಳಗ್ಗೆ ಏನು ಕಾಣೋಂಗಿಲ್ಲ. ಸೊ ಮುಂದೆ ಹೋಗ್ತಾ ಎಷ್ಟಾಗುತ್ತೋ ಅಷ್ಟು ತೋರ್ಸೋಕೆ ಅಷ್ಟೇ ಪ್ರಯತ್ನ ಪಡ್ತೀನಿ. ಭಾಳ ಏನು ಮೋಟರಾಗಿ ಮಾಡೋಕ್ಕೆ ಹೋಗಲ್ಲ ಇವತ್ತು, ಯಾಕಂದರೆ ಇವತ್ತಿನ ಜರ್ನಿ ಮಿನಿಮಮ್ ಅಂದ್ರೂ 970 ಕಿಲೋಮೀಟ್ರ್ ಇಲ್ಲಿಂದ ಇರೋದು. ನೋಡೋಣ ಎಷ್ಟು ಕವರ್ ಮಾಡೋಕ್ಕಾಗುತ್ತೆ ಏನು ಎತ್ತ ಅಂತ ಇದು ಮಾಡ್ತೀನಿ. ಸೊ ಹಾಗಾಗಿ ಭಾಳ ಏನು ಮೋಟಲಾಗಿ ಮಾಡೋಕ್ಕೆ ಹೋಗಲ್ಲ. 970 ಅಂದರೆ ಸುಮ್ಮನೆ ಅಲ್ಲ. ಸೊ ಬನ್ನಿ ಹೋಗೋಣ. ಬೆಳಗ್ಗೆ ಇಲ್ಲಿ ಟೀ ಕುಡ್ಕೊಂಡು ಹೋಗ್ತಾ ಇದ್ದೀವಿ. ಒಂದು ಕಾಲು ಗಂಟೆ 10 ನಿಮಿಷ ನಿಂತ್ಕೊಂಡ್ವಿ. ಗೋಪುರ ಚಾರ್ಜಿಗೆ ಇಟ್ಟಿದ್ದೆ, ಹಾಗೆ ಟೀ ಕುಡಿದು ಒಂದು ರೀಲ್ಸ್ ಅಪ್ಲೋಡ್ ಮಾಡಿದೆ. ಸೊ ಅದಕ್ಕೆ ಹೇಳ್ತಾ ಇರೋದು, ಇನ್ಸ್ಟಾಗ್ರಾಮಲ್ಲಿ ಟಚ್ಚಲ್ಲಿರಿ. ಸೊ ಅಪ್ಡೇಟ್ ಸಿಗ್ತಾ ಇರುತ್ತೆ. ಇನ್ನು ಸೂರ್ಯ ಹುಟ್ಟಿಲ್ಲ, ಸಿಗ್ತೀನಿ ನಿಮಗೆ ಮತ್ತೆ. ಲೆನ್ಸಿಗೆ ಕ್ಯಾಪ್ ಹಾಕಿದ್ದೀನಿ, ಹಂಗೆ ವೀಡಿಯೋ ಮಾಡೋಕ್ಕಾಗ್ಬಿಟ್ಟಿದ್ದೀನಿ, ಮರ್ತೇ ಬಿಟ್ಟಿದ್ದೀನಿ. ಸೊ ಪ್ರೆಸೆಂಟ್ ಇವಾಗ ನಾಗ್ಪುರ ಹೈವೇದಲ್ಲಿ ಹೋಗ್ತಾ ಇದ್ದೀವಿ. ಟೀ ಕುಡಿದು ರೈಡ್ ಸ್ಟಾರ್ಟ್ ಮಾಡಿದ್ದೀವಿ. ಪ್ರೆಸೆಂಟ್ ಟೈಮ್ ಎಷ್ಟಪ್ಪ ಅಂದರೆ 6:41 ಆಗಿದೆ. ಆ್ಯಂಗಲೆಲ್ಲ ಚೆಕ್ ಮಾಡೋಕ್ಕೆ ಹೋಗಲ್ಲ, ಯಾಕಂದರೆ ಮಿನಿಮಮ್ ಅಂದರೆ ಇವತ್ತು 970 ಕಿಲೋಮೀಟ್ರ್. ಒಂದು 70 ಕಿಲೋಮೀಟ್ರ್ ಬಿಟ್ಟರು ಒಂದು 70 ಕಿಲೋಮೀಟ್ರ್ ಹಿಂದ್ಗಡೆ ಆಲ್ಟಾಗಿ ಆರಾಮಾಗಿ ಹೋಗೋಣ ಅಂದ್ಕೊಂಡಿದ್ದೀವಿ. ಒಂದು 900 ಕಿಲೋಮೀಟ್ರ್ ಇವತ್ತು ರೈಡ್ ಮಾಡಲೇಬೇಕು. ಗೊತ್ತಿಲ್ಲ, ಆರಾಮಾಗಿ ಹೋಗೋಣ, ಏನು ಟೆನ್ಷನ್ ಇಲ್ಲ. ಸೊ ವೆದರ್ ಮಾತ್ರ ಸೂಪರ್ ಆಗಿದೆ, ಭಾಳ ಚಳಿ ಏನಿಲ್ಲ, ಯಾಕಂದರೆ ಗೇರಪ್ ಆಗಿದ್ದೀನಲ್ಲ. ಸೊ ಹಂಗಾಗಿ ಅಂತ ಏನು ಅನ್ನಿಸ್ತಾ ಇಲ್ಲ ಮೋಸ್ಟ್ಲಿ. ಸೊ ಜಾಸ್ತಿ ವಿಡಿಯೋ ಮಾಡೋಕ್ಕೆ ಹೋಗಲ್ಲ, ಯಾಕಂದರೆ ಇವತ್ತು ಕಿಲೋಮೀಟ್ರ್ ಭಾಳ ಅಲ್ಲ ಕವರ್ ಮಾಡೋದು. ಸೊ ಹಾಗಾಗಿ ರೈಡ್ ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡ್ತೀನಿ. ಸೊ ಫ್ರೆಂಡ್ಸ್ ನೋಡ್ರಿ, ಗುಡ್ಡ ಫುಲ್ಲು ಬಗದು ಮಾಡಿರೋದು ರೋಡ್ ಇದು. ಏನು ಸಕ್ಕತ್ತಾಗಿದೆ ವ್ಯೂ. ಸೊ ಲೆನ್ಸಿಗೆ ಕ್ಯಾಪ್ ಹಾಕಿದ್ದೆ ಅಂತ ತೆಗೆದೆ ಇವಾಗ, ಯಾಕಂದರೆ ನಿಮಗೆ ಭಾಳ ತೋರಿಸೋದಿತ್ತು. ಇಲ್ಲಿ ನಾಗ್ಪುರ್ ಹೈವೇ ಎಂಟ್ರ್ ಆಗ್ಬಿಟ್ರೆ ಎಷ್ಟು ಜನ ಅಂದರೆ ಈ ಕಡೆ ಸೈಡ್ ಎಲ್ಲ ಸ್ನಾನ ಮಾಡೋದು, ಊಟ ಇದು ಮಾಡ್ಕೊಳ್ಳೋದು ಎಲ್ಲ. ಸೊ ನೀರಿನ ವ್ಯವಸ್ಥೆ ಮಾಡಿದ್ದಾರೆ. ಇನ್ನು 900 ಮಿನಿಮಮ್ 950 ಕಿಲೋಮೀಟರ್ ನೀರಿನ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ. ಸೂಪರಾಗಿದೆ. ಸೊ ಬನ್ನಿ, ಭಾಳ ಜನ ಪಾದಯಾತ್ರೆ ಹೋಗ್ತಾ ಇದ್ದಾರೆ. ಯಪ್ಪ, 950 ಕಿಲೋಮೀಟ್ರ್. ಅವರು ಡೈಲಿ 100 ಕಿಲೋಮೀಟ್ರ್ ಬಂದರೂ ಡೈಲಿ 100 ಕಿಲೋಮೀಟ್ರ್ ಆಗಲ್ಲ. ಬರ್ಬೋದೇನಪ್ಪ ಗೊತ್ತಿಲ್ಲ, 100 ಕಿಲೋಮೀಟ್ರ್ ಆಗಲ್ಲ, 70 ಕಿಲೋಮೀಟ್ರ್ ಬರ್ಬೋದು. ಇಲ್ಲ ಹೋಗ್ತಾರೆ, ಯಾಕಂದರೆ ಕೊಟ್ರೇಶ್ವರ ಜಾತ್ರೆಗೆ ಒಂದು ದಿವಸಕ್ಕೆ ನಡ್ಕೊಂಡು ಹೋಗೋರಿದ್ದಾರೆ ಪರ್ಯಾಪುರದಲ್ಲಿ. ಬಟ್ ಇವರು ಸ್ಲಿಪ್ಪರ್ ಶೂ ಹಾಕೊಂಡು ಬರ್ತಾ ಇದ್ದಾರಲ್ಲ, ಮೋಸ್ಟ್ಲಿ ಒಂದು ದಿವಸಕ್ಕೆ 100 ಕಿಲೋಮೀಟ್ರ್ ನಡೀಬೋದು ಅನ್ಸುತ್ತೆ. ಅವ್ರಿಗೆ ರೂಢಿ ಇರುತ್ತೆ. ಇನ್ನು 9 ದಿವಸ ಬೇಕಾದ್ರು ಈಗ ಅವರೆಲ್ಲ ಪ್ರಯಾಗರಾಜ್ ಬರೋಕ್ಕೆ. ಹಿಂದ್ಗಡೆ ಎಲ್ಲ ಹೋಗ್ತಾ ಇದ್ರು. ಬನ್ನಿ ಮುಂದೆ ತೋರಿಸ್ತೀನಿ, ಇರ್ತಾರೆ. ಹಾಗೆ ಇನ್ನೊಂದು, ಇಲ್ಲೆಲ್ಲರಿಗೂ ಬರೀ ಡಬಲ್ ಟ್ರೈಲಿ ಟ್ಯಾಕ್ಟ್ರಿಗಳಿಗೆ ನೀವೆಲ್ಲೇ ನೋಡ್ರಿ ಡಬಲ್ ಟ್ರೈಲಿ ಮಾಡ್ತಾರೆ. ಏನು ಮಹಾರಾಷ್ಟ್ರ ಸೈಡು ಟೋಲ್ಗಳು ಈ ಥರ ಇದ್ದಾವೆ ಹೆಂಗೆ ಅಂತ ನೋಡ್ರಿ, ಎಷ್ಟು ಸಿಂಪಲಾಗಿ ಸ್ಕೈ ಹಾಕಿದಂಗಿದೆ. ಏ ಬೇಬಿ ಆ ಕಡೆ ನಡ್ಕೊಂಡು ಹೋಗಕ್ಕೆ ಟೋಲೇ ಇಲ್ಲ. ನಾ ಟೋಲ್ ಐತೆ ಸುಮ್ಮನೆ ಬಂದೆ. ನೋಡ್ರಿ ಅಮ್ಮ ನಡ್ಕೊಂಡು ಹೊಂಟಾರೆ. ಸೊ ನೋಡ್ರಿ, ಇವರೆಲ್ಲ ನಡ್ಕೊಂಡು ಬರ್ತಾ ಇದ್ದಾರೆ ಪ್ರಯಾಗರಾಜ್ಗೆ. ಸೊ ಅವರು ಅಷ್ಟೇ ಅಮ್ಮಾರು. ಎಷ್ಟು ಜನ ನಡ್ಕೊಂಡು ಬರ್ತಾಯಿದ್ದಾರೆ ಗೊತ್ತಾ? ಯಪ್ಪ, ಭಾಳ ಜನ ನಡ್ಕೊಂಡು ಬರ್ತಾ ಇದ್ದಾರೆ. ನಿಜವಲ್ಲೂ ಗ್ರೇಟ್ ನೋಡ್ರಿ. ಇನ್ನು 900 ಚಿಲ್ಲರ ಕೆಲವೇ ಶಿಷ್ಯ ಇರೋ ಮೇಲೆ ಗೊತ್ತಾಗಲ್ಲ ನಿನ್ನ ಜನ ಇದಾರ. ಯಪ್ಪ, ಮನೇಲಿ ಕುತ್ಕೊಂಡು ಸುಮ್ಮನೆ ಮೆಸೇಜ್ ಹಾಕೋದಲ್ಲ, ಮಾತಾಡೋದಲ್ಲ. ಬರ್ರು ಈ ಥರ ಬರ್ರು, ಎಂಜಾಯ್ ಮಾಡಿ ಬರ್ರು. 24 ವರ್ಷಕ್ಕೆ ಒಂದ್ಸಲ ನಡೆಯೋದು. ಮುಂದೆ ನಿಮಗೂ ಸಿಗಲ್ಲ, ನಿಮ್ಮ ಮಕ್ಕಳಿಗೂ ಸಿಗಲ್ಲ. ಬರ್ರು ಇದನ್ನ ಫೀಲ್ ಮಾಡ್ಕೊಳ್ರು.